ಅಭಿವೃದ್ಧಿ ಎಂದರೆ ಕುಮಾರಣ್ಣ. ಲಗ್ಗೆರೆ ಡಾಕ್ಟರ್ ಬಿ ಅಂದಾನಪ್ಪ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ JDS ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. JDS ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ಲೋಕಪ್ರಿಯ ವಿ ಕಮಲ್ ಕುಮಾರ್. ಆತ್ಮೀಯ JDS ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಜನತಾ ಪರಿವಾರದ ಸರ್ಕಾರ, ಅದರಲ್ಲೂ ನೀರಾವರಿ ಹರಿಕಾರ, ರೈತಪರ ಹೋರಾಟಗಾರ, ಅಹಿಂದ ವರ್ಗಗಳ ಏಳಿಗೆಗೆ ಅಕ್ಷರಶಃ ಕೊಡುಗೆಗಳನ್ನು ನೀಡಿದಂಥ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ HD ದೇವೇಗೌಡರು ಹಾಗೂ ಈ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿ, ಅಭಿವೃದ್ಧಿಯ ಹರಿಕಾರ, ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಪಕ್ಷವನ್ನು ಉಳಿಸಿಕೊಂಡು ರಾಜ್ಯದ ಅಭಿವೃದ್ಧಿಗಾಗಿ ಪಣತೊಟ್ಟು ಹಲವಾರು ಶಾಶ್ವತ ಕೊಡುಗೆಗಳನ್ನು ಅನುಷ್ಠಾನಕ್ಕೆ ತಂದು ಜನತೆಯ ಮನದಲ್ಲಿ ಎಂದೆಂದಿಗೂ ರಾರಾಜಿಸುತ್ತಿರುವ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಆದಂಥ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ, ದೇಶಕ್ಕೆ ಶಾಶ್ವತ ಕೊಡುಗೆಗಳನ್ನು ನೀಡುತ್ತಲೇ ಬರುತ್ತಿದ್ದಾರೆ. ವಿಶ್ವ ನಾಯಕ, ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಉಕ್ಕು ಮತ್ತು ಭಾರೀ ಕೈಗಾರಿಕೆ ಸಚಿವರಾಗಿರುವ HD ಕುಮಾರಸ್ವಾಮಿಯವರು ತಮ್ಮ ಇಲಾಖೆಯಲ್ಲಿ ಪ್ರಧಾನಿ ಮೋದಿಜಿಯವರ ಕನಸನ್ನು ನನಸು ಮಾಡುವ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಭಾರತದ ಹೆಮ್ಮೆಯ ಸಮಯ, ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ HMT ಸಂಸ್ಥೆ ಮುಚ್ಚಿದ್ದರಿಂದ ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದವು. ಆ ಒಂದು ಐತಿಹಾಸಿಕ ಸಂಸ್ಥೆಯ ಉಳಿವಿಗಾಗಿ ಪುನಶ್ಚೇತನಗೊಳಿಸಲು ಕೇಂದ್ರದಿಂದ 100 ಕೋಟಿ ಅನುದಾನ ತಂದು ಸಂಸ್ಥೆ ಉಳಿಸಿ ಬೆಳೆಸುವುದಕ್ಕೆ ಮುಂದಾಗಿದ್ದು ರಾಜ್ಯದ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದೆ. ಆಂಧ್ರದ ವೈಜಾಗ್ ಸ್ಟೀಲ್ ಯೋಜನೆಯ ಪುನಶ್ಚೇತನಕ್ಕೆ ಸಾವಿರಾರು ಕೋಟಿ ಅನುದಾನ ನೀಡುವುದರೊಂದಿಗೆ ಖುದ್ದಾಗಿ ಕುಮಾರಣ್ಣನವರೇ ಘಟಕಕ್ಕೆ ಭೇಟಿ ನೀಡಿ 100 ಕುಟುಂಬಗಳ ನೆಮ್ಮದಿಯ ಜೀವನಕ್ಕೆ ಕಾರಣರಾಗಿರುವರು. ತೆಲಂಗಾಣಕ್ಕೆ PME ಡ್ರೈವ್ ವಿದ್ಯುತ್ ಚಾಲಿತ 2000 ಬಸ್ಸುಗಳನ್ನು ನೀಡಿ ಅಲ್ಲಿನ ಸಾರಿಗೆಗೆ ಸಹಕಾರಿಯಾಗಿರುವ ಕುಮಾರಣ್ಣನವರಿಗೆ ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರು ದೆಹಲಿಗೆ ಭೇಟಿ ನೀಡಿ ಅಭಿನಂದಿಸಿರುವರು. ಕರ್ನಾಟಕದ ಭದ್ರಾವತಿಯ ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಮುಚ್ಚಿ ಹೋಗಿದ್ದರಿಂದ ಸಾವಿರಾರು ಕುಟುಂಬಗಳು ರಸ್ತೆಗೆ ಬಂದಿದ್ದವು. ಮಾಜಿ ಪ್ರಧಾನಿ HD ದೇವೇಗೌಡರ ಕನಸಿನಂತೆ ಉಕ್ಕು ಮತ್ತು ಭಾರೀ ಕೈಗಾರಿಕೆ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿಯವರು VSILನ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದು 8 ರಿಂದ 10 ಸಾವಿರ ಕೋಟಿ ರೂಗಳ ಅನುದಾನವನ್ನು ಇದರ ಅಭಿವೃದ್ಧಿಗೆ ನೀಡುತ್ತಿರುವುದಲ್ಲದೆ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ಅಡಿಗಲ್ಲು ಹಾಕುವುದಾಗಿ ಭರವಸೆಯನ್ನು ನೀಡಿದ್ದಾರೆ. PME ಡ್ರೈವ್ ವಿದ್ಯುತ್ ಚಾಲಿತ 10,900 ಬಸ್ಗಳನ್ನು ದೇಶಾದ್ಯಂತ ಒದಗಿಸುತ್ತಿರುವ ಕುಮಾರಣ್ಣನವರು ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆ ಸಚಿವರಾದ ಶ್ರೀಯುತ ರಾಮಲಿಂಗಾರೆಡ್ಡಿಯವರ ಮನವಿ ಮೇರೆಗೆ ಬೆಂಗಳೂರು ಮಹಾನಗರಕ್ಕೆ ಸುಮಾರು 4,000 ಬಸ್ಗಳನ್ನು ನೀಡುತ್ತಿರುವುದು ಕುಮಾರಣ್ಣನವರ ಅಭಿವೃದ್ಧಿ ಪರ ಕಾಳಜಿಯನ್ನು ತೋರಿಸುತ್ತದೆ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಡಿ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ನಿತಿನ್ ಗಡ್ಕರಿಯವರೊಂದಿಗೆ ಚರ್ಚಿಸಿ ಸಾವಿರಾರು ಕೋಟಿ ರೂಗಳ ಅನುದಾನದ ಹೊಳೆಯನ್ನು ರಾಜ್ಯಕ್ಕೆ ತರುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಆದರೆ ದುರದೃಷ್ಟವಶಾತ್ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿಯವರಿಂದ ರಾಜ್ಯಕ್ಕೆ ಆಗುವ ಸಹಕಾರವನ್ನು ಪಡೆಯುವಲ್ಲಿ ರಾಜ್ಯ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲದಂತಾಗಿದೆ. ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಕುಮಾರಣ್ಣ ಎನ್ನುವ JDS ಹಿರಿಯ ಮುಖಂಡರಾದ ದಾಸರಳ್ಳಿ ಮಾಜಿ ನಗರಸಭಾಧ್ಯಕ್ಷರಾದ ಶ್ರೀಯುತ ಲಗ್ಗೆರೆ ಡಾಕ್ಟರ್ ಬಿ ಅಂದಾನಪ್ಪನವರು ತಮ್ಮ ಅಭಿಪ್ರಾಯವನ್ನು JDS ಟೈಮ್ಸ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಸನ್ಮಾನ್ಯ ಕುಮಾರಣ್ಣವರು ರಾಷ್ಟ್ರದಲ್ಲಿ ಇವತ್ತು ಮೋದಿಜಿಯವರ ಒಂದು ಕ್ಯಾಬಿನೆಟ್ನಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಇಡೀ ದೇಶಾದ್ಯಂತ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಅನೇಕ ಶಿಥಿಲಗೊಂಡಿದ್ದಂಥ ಮುಚ್ಚಿ ಹೋಗಿದ್ದಂಥ ಕಾರ್ಖಾನೆಗಳನ್ನು ಪುನಶ್ಚೇತನಗೊಳಿಸೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ಆಂಧ್ರ ಪ್ರದೇಶದ ವೈಜಾಗ್ ಕಾರ್ಖಾನೆ ಭಾಳ ಲಕ್ಷಾಂತರ ಕಾರ್ಮಿಕರು ಕೆಲಸ ಮಾಡ್ತಿದ್ದಂಥದ್ದು ಅದು ಇವತ್ತು ನಿಂತೋಗಿತ್ತು. ಇವತ್ತು ಸನ್ಮಾನ್ಯ ಮೋದಿಜಿಯವರ ಒಂದು ಪಡೆದು ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರನ್ನ ಪ್ರಾರಂಭ ಮಾಡ್ತಾಯಿದ್ದಾರೆ. ಇದು ನಿಜವಾಗಲೂ ಭಾಳ ಇಡೀ ಆಂಧ್ರ ಜನ ಇವತ್ತು ಅವ್ರನ್ನ ಹೊತ್ತು ಒಯ್ದು
ಇವತ್ತು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಏಕೆಂದರೆ ಲಕ್ಷಾಂತರ ಕುಟುಂಬಗಳು ಅದರಿಂದ ಜೀವನ ಮಾಡುವಂಥ ದಾರಿ ಆಗಿದೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಭದ್ರಾವತಿಯ ಉಕ್ಕು ಕಾರ್ಖಾನೆ ಇರ್ಬೋದು, ಮತ್ತು ನಮ್ಮ HMT ಕಾರ್ಖಾನೆ, ಇವೆಲ್ಲವನ್ನ ಪುನಶ್ಚೇತನಗೊಳಿಸಿ ಪುನರ್ ಪ್ರಾರಂಭ ಮಾಡೋದಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ನಾವು ತಿಳಿದ ಮಟ್ಟಿಗೆ ಕೆಲವು ನಮ್ಮ ರಾಜ್ಯ ಸರ್ಕಾರದವರು ಸಹ ಅವರಿಗೆ ಒಂದು ಸಹಕಾರವನ್ನು ಕೊಡಬೇಕಾಗ್ತದೆ. ಅವರ ಒಂದು ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಅವರು ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಕೀರ್ತಿ ತರುವಂಥ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಕುಮಾರಣ್ಣವರ ಸಾಧನೆ ಭಾಳ ದೊಡ್ಡದಾಗಿದೆ. ಅವರಿನ್ನ ಈ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಿ. ಇನ್ನೊಂದು ವಿಶೇಷವಾದ ಸಂಗತಿ ಅಂತ ಹೇಳಿದ್ರೆ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ಏನು 4500 ಏನು ಎಲೆಕ್ಟ್ರಿಕ್ ಬಸ್ಗಳನ್ನು ಬೆಂಗಳೂರು ನಗರ ಸಾರಿಗೆಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇನು ಸಾಮಾನ್ಯ ಸಾಧನೆ ಅಲ್ಲ. ಅವರಿಗೆ ನಿಜವಾಗ್ಲೂ ಅವರ ಒಂದು ಸೇವೆಗೆ, ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈ ರಾಜ್ಯದ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರ ಆಗಬೇಕು ಅಂತೇಳಿ ಮನವಿ ಮಾಡ್ತೀವಿ. ಆತ್ಮೀಯ ವೀಕ್ಷಕರೇ, JDS ಟೈಮ್ಸ್ TV ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಹೊಸ ಅಪ್ಡೇಟ್ಸ್ಗಳನ್ನು ವೀಕ್ಷಿಸಬಹುದು. ಧನ್ಯವಾದಗಳು. ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್.